ಇವತ್ತು 4x4 ಕ್ಯೂಬ್ ನ ಹೆಂಗ್ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀವಿ ಈಸಿ ಮೆಥಡ್ ಅಲ್ಲಿ. ಇದನ್ನ ಫಸ್ಟ್ ಸ್ಟೆಪ್ ಅಲ್ಲಿ ವೈಟ್ ಸೆಂಟರ್ ಪೀಸ್ ಮತ್ತೆ ಯೆಲ್ಲೋ ಸೆಂಟರ್ ಪೀಸ್ ನ ಹೆಂಗ್ ಸಾಲ್ವ್ ಮಾಡೋದು ಅಂತ. ವೈಟ್ ಟಾಪ್ ಅಲ್ಲಿ ಇರುತ್ತೆ, ಯೆಲ್ಲೋ ಬಾಟಮ್ ಅಲ್ಲಿ ಇರುತ್ತೆ. ಇವಾಗ ವೈಟ್ ಫಸ್ಟ್ ಮಾಡೋಣ. ವೈಟ್ ಇಲ್ಲಿ ಅದನ್ನ ಬಾರ್ ಮಾಡ್ಕೋಬೇಕು ಈ ತರ ನಾವು. ಬಾರ್ ಒಂದ್ ಇಲ್ಲಿದೆ, ಇನ್ನೊಂದು ಇಲ್ಲಿದೆ. ಇದನ್ನ ಜಸ್ಟ್ ಹಿಂಗ್ ಇನ್ಸರ್ಟ್ ಮಾಡಿದ್ರೆ ಬಾರ್ ಆಯ್ತು. ಒಂದೊಂದ್ಸತಿ ಹಿಂಗಿರುತ್ತೆ ಒಂದ್ರ ಮೇಲೆ ಒಂದು. ಅವಾಗ ಈ ತರ ಇನ್ಸರ್ಟ್ ಮಾಡಿದ್ರೆ ಮೇಲ್ಗಡೆ ಹೋಗ್ಬಿಡುತ್ತೆ. ಅದಕ್ಕೆ ಇದು ಬಾಟಮ್ ಲೇಯರ್ ಅಲ್ಲಿ ಇದೆ, ಅಂದ್ರೆ ಇದು 2 ಲೇಯರ್ ಅಂತ ಅನ್ಕೋಬೇಕು ನೀವು ಸೆಂಟರ್ ಪೀಸ್. ಇದು ಬಾಟಮ್ ಲೇಯರ್, ಇದು ಟಾಪ್ ಲೇಯರ್. ಇದು ಬಾಟಮ್ ಲೇಯರ್ ಅಲ್ಲಿ, ಇದು ಬಾಟಮ್ ಲೇಯರ್ ಅಲ್ಲಿ. ಎರಡು ಲೆಫ್ಟ್ ಸೈಡ್ ಇದೆ. ಇದನ್ನ ರೈಟ್ ಸೈಡ್ ಮಾಡ್ಕೋಬೇಕು, ಟಾಪ್ ಸೈಡ್. ಅವ್ರು ಈ ತರ ಇನ್ಸರ್ಟ್ ಮಾಡಿದ್ರೆ ಆಯ್ತು ಬಾರ್. ಇನ್ನೊಂದು ಬಾರ್ ಹುಡುಕ್ಬೇಕು ನಾವು. ಇವಾಗ ಒಂದ್ ಪೀಸ್ ಇಲ್ಲಿ ಸಿಕ್ತು, ಇನ್ನೊಂದ್ ಪೀಸ್ ಕೆಳಗಡೆ ಬಂದ್ಬಿಟ್ಟಿದೆ. ಇದನ್ನ ಮೇಲ್ಗಡೆ ಹಾಕೋಬೇಕು. 1 ಮಿನಿಟ್. ಈ ಕೇಸಲ್ಲಿ ಒಂದ್ ಕೇಸ್ ಬಂದಿದೆ. ಇವಾಗ ಇದು ಇಲ್ಲಿದೆಯಲ್ಲ, ಹಿಂಗ್ ಡೈರೆಕ್ಟ್ ಹಾಕಿದ್ರೆ ಇದು ಕೆಟ್ಟೋಗ್ಬಿಡತ್ತೆ. ಅದಕ್ಕೆ ಇದನ್ನ ಈ ಕಡೆ ಮೂವ್ ಮಾಡ್ಬೇಕು. ಹೆಂಗಂದ್ರೆ ಇದು ಈ ಲೇಯರ್ ಅಲ್ಲಿ ಇದೆ, ಇದನ್ನ ಪಕ್ಕದ ಲೇಯರ್ ಶಿಫ್ಟ್ ಮಾಡ್ಕೋಬೇಕು. ಆಮೇಲೆ ಇದನ್ನ ಮೇಲ್ಗಡೆ ತರ್ಬೋದು ಈ ತರ. ಇವಾಗ ಒಂದ್ ಬಾರ್ ಆಯ್ತು. ಇದನ್ನ ಹಾರಿಜಾಂಟಲ್ ಆಗಿದೆ, ವರ್ಟಿಕಲ್ ಮಾಡ್ಕೋಬೇಕು. ಆಮೇಲೆ ಇದನ್ನ ಇಲ್ಲಿ ಇನ್ಸರ್ಟ್ ಮಾಡಿದ್ರೆ ಆಯ್ತು ಅಷ್ಟೇ. ಯೆಲ್ಲೋ ಸೆಂಟರ್ ಪೀಸ್ ಆಯ್ತು. ಇವಾಗ ವೈಟ್ ಸೆಂಟರ್ ಪೀಸ್ ಆಯ್ತು. ಇವಾಗ ಯೆಲ್ಲೋ ಸೆಂಟರ್ ಪೀಸ್ ಮಾಡೋಣ. ಅದನ್ನ ಕ್ಯೂಬ್ ನ ಉಲ್ಟಾ ಮಾಡ್ಕೋಬೇಕು. ಇವಾಗ್ಲೇ ಒಂದು ಯೆಲ್ಲೋ ಪೀಸ್ ಇದೆ, ಇನ್ನೊಂದು ಯೆಲ್ಲೋ ಪೀಸ್ ಹುಡ್ಬೇಕು, ಬಾರ್ ಮಾಡ್ಬೇಕಲ್ವಾ. ಅದಕ್ಕೆ ಇನ್ನೊಂದು ಇಲ್ಲಿದೆ, ಸೇಮ್ ಬಾಟಮ್ ಲೇಯರ್ ಅಲ್ಲಿ ಇದೆ, ಬಾಟಮ್ ಲೇಯರ್ ಅಲ್ಲಿ ಇದೆ. ಇದನ್ನ ಮೇಲೆ ಇನ್ಸರ್ಟ್ ಮಾಡಿದ್ರೆ ಆಯ್ತು ಅಷ್ಟೇ. ಆದ್ರೆ ಇದು ಕೆಟ್ಟೋಗ್ಬಿಡ್ತು ವೈಟ್. ಇದನ್ನ ವಾಪಸ್ ಕೆಳಗೆ ತರ್ಬೇಕಲ್ಲ, ಹಿಂಗ್ ತಂದ್ರೆ ಈ ತಿರ್ಗ ಕೆಟ್ಟೋಗುತ್ತೆ. ಇದನ್ನ ಈ ಕಡೆ ತರ್ತಿದೀವಲ್ಲ, ಅದನ್ನ ಎಲ್ಲೋನ ಈ ಕಡೆ ಹಾಕಿದ್ರೆ ಆಯ್ತು. ಆಯ್ತು. ಇವಾಗ ಇನ್ನೊಂದು ಬಾರ್ ಮಾಡ್ಬೇಕು. ಇದರಲ್ಲಿ ಒಂದ್ ಪೀಸ್ ಇಲ್ಲಿದೆ, ಇನ್ನೊಂದು ಪೀಸ್ ಇಲ್ಲಿ. ಇದು ಟಾಪ್ ಲೇಯರ್ ಇದೆ, ಇದು ಬಾಟಮ್ ಲೇಯರ್ ಅಲ್ಲಿ ಇದೆ. ಇದು ರೈಟ್ ಸೈಡ್ ಇದೆ, ಇದು ರೈಟ್ ಸೈಡ್ ಇದೆ. ಅದಕ್ಕೆ ಆಗ್ಬಿಡುತ್ತೆ ಬಾರ್ ಆಯ್ತು. ಇವಾಗ ಈ ತರ ಅಕಸ್ಮಾತ್ ನಾವ್ ಈ ತರ ಇನ್ಸರ್ಟ್ ಮಾಡಿದ್ರೆ ಇದು ಕೆಟ್ಟೋಗುತ್ತೆ. ಇದನ್ನ ಸರಿ ಮಾಡಕ್ಕೆ ಚಾನ್ಸಸ್ ಇರಲ್ಲ. ಅದಕ್ಕೆ ಬಾರ್ ಮೇಲೆ ಬಾರ್ ಮಾಡ್ಕೋಬೇಕು ನಾವ್ ಈ ತರ. ಅವಾಗ ಇದನ್ನ ಇನ್ಸರ್ಟ್ ಮಾಡಿದ್ರೆ ಮೇಲ್ಗಡೆ, ಇದನ್ನ ತಿರ್ಗಾ 2 ಟೈಮ್ಸ್ ನಮ್ ಲೆಫ್ಟ್ ಟರ್ನ್ ಮಾಡ್ತಿದೀವಿ. ಇದೆಲ್ಲಿರುತ್ತೋ ಅದ್ರ ಆಪೋಸಿಟ್ ಟರ್ನ್ ಮಾಡ್ಬೇಕು. ಅಕಸ್ಮಾತ್ ಇದು ವೈಟ್ ಈ ಕಡೆ ಇದ್ರೆ ನೀವು ರೈಟ್ 2 ಟೈಮ್ಸ್ ಟರ್ನ್ ಮಾಡ್ತಿದ್ರಿ. ಆಮೇಲೆ ಇದನ್ನ ಕೆಡತ್ತಂದ್ರೆ ವೈಟ್ ಸೆಂಟರ್ ಪೀಸ್ ಮತ್ತೆ ಯೆಲ್ಲೋ ಸೆಂಟರ್ ಪೀಸ್ ಕಂಪ್ಲೀಟ್ ಆಯ್ತು. ಥ್ಯಾಂಕ್ ಯು.